ಉಪೇಂದ್ರ ಶಬ್ದದ ಅರ್ಥವನ್ನ ಈಗ ನೋಡೋಣ. ಉಪೇಂದ್ರ ಅನ್ನೋ ಶಬ್ದದ ಅರ್ಥವನ್ನು ವಿವರಿಸುವಂತಹ ಹೆಚ್ಚು ಶ್ಲೋಕಗಳೇನು ನಮಗೆ ಎಲ್ಲ ಕಡೆ ಕಾಣಿಸೋದಿಲ್ಲ. ಹರಿವಂಶದಲ್ಲಿ ಬರುವಂತಹ ಒಂದು ಶ್ಲೋಕ, ಹರಿವಂಶದ ವಿಷ್ಣು ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ. ಮಮೋಪರಿ ಯಥೇಂದ್ರಸ್ತ್ವಂ ಸ್ಥಾಪಿತೋ ಗೋಭಿರೀಶ್ವರಃ ಉಪೇಂದ್ರ ಇತಿ ಕೃಷ್ಣ ತ್ವಾಂ ಗಾಸ್ಯಂತಿ ಭುವಿ ದೇವತಾಃ. ಇದು ಇಂದ್ರ ಪರಮಾತ್ಮನಿಗೆ ಹೇಳುವಂತಹ ಒಂದು ಮಾತು. ನಿನ್ನನ್ನ ಎಲ್ಲ ಗೋವುಗಳು ಕೂಡ ಉಪೇಂದ್ರ ಎಂಬ ಸ್ಥಾನದಲ್ಲಿ ಅಭಿಷೇಕ ಮಾಡಿವೆ. ಅಲ್ಲಿ ಗೋವುಗಳು ಅಂತಂದ್ರೆ ವೇದಗಳು, ಉಳಿದೆಲ್ಲ ಶಾಸ್ತ್ರಗಳು ಅಂತ ಅರ್ಥ. ಹೀಗೆ ಅವೇ ಸ್ಥಾಪನೆ ಮಾಡಿವೆ. ಆದ್ರಿಂದ ನಿನ್ನನ್ನ ಈ ಜಗತ್ತಿನಲ್ಲಿ ಈ ಭೂಲೋಕದಲ್ಲಿರುವಂತಹ ದೇವತೆಗಳೆಲ್ಲರೂ ಕೂಡ ಉಪೇಂದ್ರ ಎಂಬುದಾಗಿ ನಿನ್ನನ್ನ ಗಾನ ಮಾಡ್ತಾರೆ. ಮಮ ಉಪರಿ, ಮಮ ಅಂದ್ರೆ ನಾನು ಇಂದ್ರ, ನನಗಿಂತ ನೀನು ಉತ್ತಮನೆಂದು, ನನಗಿಂತ ಮೇಲಿನ ಸ್ಥಾನದಲ್ಲಿ ನೀನಿದ್ದೆ ಅಂತ ಎಂಬುದಾಗಿ ನಿನ್ನನ್ನ ಎಲ್ಲ ವೇದ ವಚನಗಳು ಕೂಡ ಸ್ಥಾಪನೆ ಮಾಡ್ತವೆ, ಪ್ರತಿಷ್ಠೆ ಮಾಡಿವೆ. ಆದ್ರಿಂದ ನಿನಗೆ ಉಪೇಂದ್ರ ಎಂಬ ಹೆಸರು ಅಂತ ಹೀಗೆ ಕೇಳಿ ಬರ್ತದೆ. ಬೇರೆ ಅನೇಕ ಪ್ರಸಂಗಗಳಲ್ಲಿ ನಮಗೆ ಉಪ ಅನ್ನುವ ಶಬ್ದಕ್ಕೆ ಉಪನಾಯಕ ಮೊದಲಾದ ಪ್ರಸಂಗಗಳಲ್ಲಿ ನಾಯಕನ ಅಧೀನನಾಗಿರುವಂಥವನು ಹೀಗೊಂದು ಅರ್ಥ ಅನಿಸ್ತದೇನು. ಉಪ ಅಂತನ್ನುವುದು ಮುಖ್ಯನಾದ ಒಬ್ಬ ವ್ಯಕ್ತಿಗೆ ಅಧೀನನಾಗಿ ವರ್ತಿಸುವಂತಹ ಮತ್ತೊಬ್ಬ ವ್ಯಕ್ತಿ ಅಂತ ಕಾಣಬಹುದು. ಆದರೆ ಈ ಉಪ ಅನ್ನುವ ಉಪಸರ್ಗಕ್ಕೆ ಉತ್ಕೃಷ್ಟ ಅನ್ನುವ ಅರ್ಥ ಇರುವ ಒಂದು ವ್ಯಾಖ್ಯಾನವನ್ನು ಆಚಾರ್ಯರೇ ಹೇಳ್ತಾರೆ. ಉತ್ಕೃಷ್ಟಾನಂದ ರೂಪತ್ವಾತ್ ಉಪಶಬ್ದ ಪ್ರಕೀರ್ತಿತ ಅಂತ. ಅತ್ಯಂತ ಉತ್ಕೃಷ್ಟನಾದವನು, ತನ್ನ ಸ್ವರೂಪವನ್ನ ತಾನು ಪ್ರತ್ಯಕ್ಷವಾಗಿ ನೋಡ್ತಾ ಇರುವಂಥವನು, ಉತ್ಕೃಷ್ಟವಾದ ಆನಂದ ಇರುವವನು. ಈ ಆನಂದದ ಸ್ವರೂಪನಾದ್ರಿಂದ ಅವನಿಗೆ ಉಪ ಎಂಬ ಶಬ್ದದಿಂದ ಭಗವಂತನನ್ನು ಹೇಳಬಹುದಾಗಿದೆ ಅಂತ ವರ್ಣನೆ ಮಾಡ್ತಾರೆ. ಅವನಿಗೆ ಇಂದ್ರ ಎಂಬ ಶಬ್ದದಿಂದ ಯಾಕೆ ಹೇಳಿದ್ದಾರೆ ಹಾಗಾದ್ರೆ? ಇದಂ ಸರ್ವಂ ಪಶ್ಯತಿ ಇತಿ ಇಂದ್ರ, ಋಗ್ಭಾಷ್ಯದ ಟೀಕಾದಲ್ಲಿ ಹಾಗೊಂದು ವರ್ಣನೆ ಮಾಡ್ತಾರೆ. ಮುಂದೆ ನಾವು ಇಂದ್ರ ಶಬ್ದದ ಅರ್ಥವೊಂದನ್ನ ಪ್ರತ್ಯೇಕವಾಗಿ ನೋಡುವುದು ಇದೆ. ಇದಂ ಶಬ್ದ ಉಪಪದಾತ್, ಇದಂ ಶಬ್ದವನ್ನ ಮೂಲತಃ ಇಟ್ಟುಕೊಂಡು ಅದಕ್ಕೊಂದು ಪ್ರತ್ಯಯವನ್ನು ಹೇಳಿ, ಡ್ರ ಎಂಬ ಪ್ರತ್ಯಯವನ್ನು ಹೇಳಿ ಇಂದ್ರ ಎಂಬ ಶಬ್ದ ಉತ್ಪನ್ನ ಆಗಿದೆ ಅಂತ ಹೇಳ್ತಾರೆ. ತಸ್ಮಾದ್ ಇದಂ ನಾಮ ಇದಂ ವೈ ನಾಮ ತಮಿದಂದ್ರಂ ಸಂತಮಿಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯಾ ಇವ ಹಿ ದೇವಾಹ ಪರೋಕ್ಷ ಪ್ರಿಯಾ ಇವ ಹಿ ದೇವಾಹ ಅಂತ ಹೇಳಿ ಐತರೇಯ ಉಪನಿಷತ್ತಿನ ಒಂದು ಭಾಗದಲ್ಲಿಯೂ ಕೂಡ ಆತನನ್ನ ಇದಂ ತನ್ನ ಸ್ವರೂಪವನ್ನ ತಾನು ಯಾವತ್ತೂ ಪ್ರತ್ಯಕ್ಷವಾಗಿ ನೋಡ್ತಾ ಇರೋದ್ರಿಂದ, ವ್ಯಾಸ ಕಪಿಲಾದಿ ರೂಪವಾದಂತಹ ತನ್ನ ಪ್ರತ್ಯಕ್ಷವನ್ನ ತಾನು ಯಾವತ್ತೂ ಸ್ಪಷ್ಟವಾಗಿ ನೋಡ್ತಾ ಇರೋದ್ರಿಂದ ಅವನಿಗೆ ಇಂದ್ರ ಎಂಬ ಇದಮ್ದ್ರ ಎಂಬುದಾಗಿ ಕರೀತಾರೆ. ಆ ಇದಮ್ದ್ರ ಅನ್ನುವುದನ್ನೇ ಇಂದ್ರ ಎಂಬುದಾಗಿ ಹೇಳ್ತಾರೆ. ಇದು ಪರೋಕ್ಷವಾಗಿ ಯಾವುದೇ ವಿಷಯವನ್ನ ದೇವತೆಗಳು ಹೇಳುವಂತ ಒಂದು ವಿಧಾನ. ನೇರವಾಗಿ ಯಾವುದನ್ನು ಕೂಡ ಅವ್ರು ಹೇಳಲಿಕ್ಕೆ ಬಯಸುವುದಿಲ್ಲ ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಇಂದ್ರಸ್ಯ ಯುಜ್ಯ ಸಖ ಅಂತ ಹೇಳಿ ಋಗ್ವೇದ ಅಥೋ ದೇವ ಅವಂತನೋ ಅನ್ನೋ ಮಂತ್ರದಲ್ಲಿ ಆ ಭಗವಂತ ಇಂದ್ರನ ಜೊತೆಗೆ ಯಾವತ್ತೂ ಕೂಡ ಇರುವಂತಹವನು. ಇಂದ್ರ ಅಂತಂದ್ರೆ ಈ ದೇವರಾಜನಾದಂಥ ಇಂದ್ರನೂ ಆಗಬಹುದು, ಇಂದ್ರ ಅಂದ್ರೆ ಮುಖ್ಯ ಪ್ರಾಣನೂ ಆಗಬಹುದು. ಇಂದ್ರ ಅಂದ್ರೆ ಕೆಲವು ಸರಿ ಈ ದೇಹದ ಒಡೆಯರಾದಂಥ, ದೇಹದ ಅಮುಖ್ಯ ಒಡೆಯರು, ದೇಹದ ಮುಖ್ಯ ಒಡೆಯ ಪರಮಾತ್ಮನೇ ಆಗಿದ್ದಾನೆ, ಅಮುಖ್ಯ ಒಡೆಯರು ನಾವೆಲ್ಲ ಆಗಿದ್ದೇವೆ. ಹಾಗಾಗಿ ಆ ದೇಹದ ಅಭಿಮಾನಿಯಾದಂಥ ಜೀವನನ್ನು ಕೂಡ ಇಂದ್ರ ಅಂತ ಹೇಳ್ತಾರೆ.
ಆ ಇಂದ್ರನಿಗೆ ಈ ಪರಮಾತ್ಮ ಗೆಳೆಯನಾಗಿದ್ದಾನೆ ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗವು ಶಾಸ್ತ್ರದಲ್ಲಿ ಕಾಣಿಸ್ತದೆ. ಅಲ್ಲಿಗೆ ಇಂದ್ರ ಶಬ್ದದ ನಿರ್ವಚನ ಸಮಾಪ್ತಿಯನ್ನು ಕಾಣುತ್ತದೆ.